ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 5ನೇ ತಾರೀಕಿಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ 5ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಯ್ತು ಅಂತ ನೋಡ್ಕೊಂಡು ಬಂದಿದ್ದೀನಿ. ಅಂಡ್ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು 5ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನ ಸ್ಪಾಯ್ಲರ್ ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೇನಾದ್ರೂ ಸ್ಪಾಯ್ಲರ್ಸ್ ಗಳನ್ನ ಕೇಳೋದ್ರಿಂದ ಕಷ್ಟ ಇದ್ರೆ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸಿ, ಅಥವಾ ಇವನು ನಿಜವಾಗ್ಲೂ ಕೂಡ ಟೈಮ್ ಟ್ರಾವೆಲ್ ಮಾಡಿ ಭವಿಷ್ಯನ ನುಡಿತಾ ಇದ್ದಾನ ಇಲ್ವೋ ಅಂತ ತಿಳ್ಕೋಬೇಕು ಅನ್ನೋದಕ್ಕಾದ್ರೂ ಸ್ಪಾಯ್ಲರ್ ನ ನೋಡ್ತೀನಿ. ಅದಾದ್ಮೇಲೆ ಶನಿವಾರದ ಸ್ಮ್ಯಾಕ್ ಡೌನ್ ನ ನೋಡಿ ಇವನ ಭವಿಷ್ಯ ನಿಜ ಆಗುತ್ತೋ ಇಲ್ವೋ ಅಂತ ನೋಡೋದಕ್ಕಾದ್ರೂ ಈ ಒಂದು ವಿಡಿಯೋನ ನೋಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೋಡಿ. ಸೊ ನಾನು ಇದೇ 5ನೇ ತಾರೀಕಿನ ಶನಿವಾರದ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಬಂದು ತನ್ನ ಕಿಂಗ್ ಆಫ್ ದ ರಿಂಗ್ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮಗೆ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ, ಬದಲಿಗೆ ಕೋಡಿ ರೋಡ್ಸ್ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತಾರೆ. ಬರೀ ಕಂಗ್ರಾಚುಲೇಷನ್ಸ್ ನ ತಿಳಿಸೋದಿಲ್ಲ ಗಾಯ್ಸ್, ಕೋಡಿ ರೋಡ್ಸ್ ಅವರ ಬಳಿ ಒಂದು ಪ್ರಾಮಿಸ್ ನು ಕೂಡ ಮಾಡಿಸ್ಕೋತಾರೆ. ಆ ಒಂದು ಪ್ರಾಮಿಸ್ ಏನಪ್ಪಾ ಅಂದ್ರೆ, ಸಮ್ಮರ್ ಸ್ಲಾಮ್ ಅಲ್ಲಿ ನೀನು ಜಾನ್ ಸಿನಾ ಅವ್ರನ್ನ ಸೋಲಿಸಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ಲೇಬೇಕು, ಈ ರೀತಿ ನನಗೆ ಪ್ರಾಮಿಸ್ ಮಾಡು ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮತ್ತೊಮ್ಮೆ ಕೋಡಿ ರೋಡ್ಸ್ ಅವರ ಮೇಲೆ ಹೀಲ್ ಟರ್ನ್ ಮಾಡ್ದಲೆ ಕೋಡಿ ರೋಡ್ಸ್ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತಾ ಇರ್ತಾರೆ. ಇವರಿಬ್ರು ಕೂಡ ಇದೇ ರೀತಿ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ನನಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಯ್ತು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ನೋಡಿ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆನೆ ಜಗಳ ತಂದಿಡೋದಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ರ್ಯಾಂಡಿ ಆರ್ಟನ್ ಇವನು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಿನ್ನನ್ನ ಸೋಲಿಸ್ತಾ, ಸೊ ಮೋಸ ಮಾಡಿ ಸೋಲಿಸ್ತಾ, ಈಗ ನೀನು ಅವನ ಮೇಲೆ ಅಟ್ಯಾಕ್ ಮಾಡು ಅಂತ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆನೆ ಜಗಳ ತಂದಿಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಇವರು ಜಗಳ ತಂದಿಡೋದಕ್ಕೆ ಟ್ರೈ ಮಾಡಬೇಕಾದ್ರೆ ಸಡನ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು RKO ನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಶೋ ಅಲ್ಲಿ ನಮಗೆ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ, ನಮ್ಮ ನಿಕ್ ಆಲ್ಡಿಸ್ ಅವರು ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮೆಗಾ ಮ್ಯಾಚ್ ನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಾದ್ಮೇಲೆ ನಮಗೆ ಒಂದು ಟ್ರಿಪಲ್ ಥ್ರೆಡ್ ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದವರು ಎವಲ್ಯೂಷನ್ ನಲ್ಲಿ ಆಗ್ತಾ ಇರತಕ್ಕಂತಹ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಫ್ಯಾಟಲ್ 4-ವೇ ಮ್ಯಾಚ್ ಗೆ ಆಡ್ ಆಗ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಶಾರ್ಲೆಟ್ ಫ್ಲೇರ್ ಅಂಡ್ ಅಲೆಕ್ಸಾ ಬ್ಲಿಸ್ ವರ್ಸಸ್ ಪೈಪರ್ ನೆವಿನ್ ಹಾಗೆ ಆಲ್ಬಾ ಫ್ಲೇರ್ ವರ್ಸಸ್ ಮಿಚಿನ್ ಹಾಗೆ ಬಿ ಫ್ಯಾಬ್ ಅವರ ನಡುವೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರು ಗೆಲ್ಲೋದ್ರ ಮುಖಾಂತರ ಎವಲ್ಯೂಷನ್ 2 ಅಲ್ಲಿ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಆಗ್ತಾ ಇರತಕ್ಕಂತಹ ಒಂದು ಫ್ಯಾಟಲ್ 4-ವೇ ವಿಮೆನ್ಸ್ ಮ್ಯಾಚ್ ಗೆ ಸ್ಮ್ಯಾಕ್ ಡೌನ್ ಕಡೆಯಿಂದ ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರು ಜಾಯ್ನ್ ಆಗ್ತಾರೆ. ಇದಾದ್ಮೇಲೆ ನಮಗೊಂದು 8 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ವೈಡ್ 6 ವರ್ಸಸ್ ಅಂಬರ್ಟೋ ಕರಿಲೋ, ಜಾನಿ ಗ್ಯಾರ್ಗೆನೋ, ಮಾಂಟೆಸ್ ಫೋರ್ಡ್ ಹಾಗೆ ಸೋಬಿನ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ವೈಡ್ 6 ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಫ್ರಾಕ್ಸಿಯಂ ವರ್ಸಸ್ ಆಂಡ್ರಾದೆ ಅಂಡ್ ರೇ ಫಿನಿಕ್ಸ್ ಅವರ ನಡುವೆ. ಸ್ಮ್ಯಾಕ್ ಡೌನ್ ನಲ್ಲಿ ಆಂಡ್ರಾದೆ ಹಾಗೆ ರೇ ಫಿನಿಕ್ಸ್ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ನಿಮಗೆ ಗೊತ್ತಿರಬಹುದು. ಅದಕ್ಕೋಸ್ಕರ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ WWE ಅವರು ಇವರ ಟ್ಯಾಗ್ ಟೀಮ್ ಮ್ಯಾಚ್ ನ ಮಾಡಿಸ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಂಡ್ರಾದೆ ಹಾಗೆ ರೇ ಫಿನಿಕ್ಸ್ ಅವರು ಮತ್ತೊಮ್ಮೆ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಸ್ಟಿಫನಿ ಸ್ಟ್ಯಾಟನ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಡ್ ಕಾರ್ಗಿಲ್ ಅವರು ಈಗ ಕ್ವೀನ್ ಆಫ್ ದ ರಿಂಗ್ ಆಗಿರೋದ್ರಿಂದ ಅವರು ಸ್ಟಿಫನಿ ಸ್ಟ್ಯಾಟನ್ ಅವರಿಗೆ ಚಾಲೆಂಜ್ ಮಾಡ್ತಾರೆ ಸಮ್ಮರ್ ಸ್ಲಾಮ್ ಗೆ. ಅಂಡ್ ಆಗ ನಮ್ಮ ಸ್ಟಿಫನಿ ಸ್ಟ್ಯಾಟನ್ ಅವರು ಕೂಡ ಬಂದು, ನಾನು ನಿನ್ ಮೇಲೆ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ರೆಡಿ ಇದ್ದೀನಿ ಸಮ್ಮರ್ ಸ್ಲಾಮ್ ಅಲ್ಲಿ, ಬಟ್ ನಾನು ಎವಲ್ಯೂಷನ್ 2 ಅಲ್ಲಿ ನನ್ನ ಗುರುಗಳಾದಂತಹ WWE ಹಾಲ್ ಆಫ್ ಫೇಮರ್ ಟ್ರಿಶ್ ಸ್ಟ್ಯಾಟಿಸ್ ಅವರ ಮೇಲೂ ಕೂಡ ಡಿಫೆಂಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಆಸೆಯಿಂದ ಇದ್ದೀನಿ ಅಂತ ಮಾತಾಡ್ತಾರೆ. ಸಡನ್ ಆಗಿ ನಮಗೆ ಟ್ರಿಶ್ ಸ್ಟ್ಯಾಟಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ WWE ಅವರು ಎವಲ್ಯೂಷನ್ 2 ಗೆ ಟ್ರಿಶ್ ಸ್ಟ್ಯಾಟಿಸ್ ಹಾಗೆ ಸ್ಟಿಫನಿ ಸ್ಟ್ಯಾಟನ್ ಅವರ ನಡುವೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನು ಕೂಡ ಸೆಟ್ ಮಾಡಿದ್ದಾರೆ. ಮಂಡೇ ನೈಟ್ ರಾಲಿ ಚಾಂಪಿಯನ್ ಯುಎ ಸ್ಕೈ ಅವರೇ ಹೋಗಿ, ನಾನು ಎವಲ್ಯೂಷನ್ 2 ಅಲ್ಲಿ ರಿಯಾ ರಿಪ್ಲಿ ನಿನ್ ಮೇಲೆ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕು, ಯಾಕಂದ್ರೆ ನೀನೇ ಕೇಪಬಲ್ ವಿಮೆನ್ ಅಂತ ಅವರೇ ಚಾಲೆಂಜರ್ ಗೆ ಚಾಲೆಂಜ್ ಮಾಡಿದ್ರು. ಈಗಲೂ ಅಷ್ಟೇ ನಮ್ಮ ಚಾಂಪಿಯನ್ ಸ್ಟಿಫನಿ ಸ್ಟ್ಯಾಟನ್ ಅವರು ಹೋಗಿ
ಟ್ರಿಶ್ ಸ್ಟ್ರಾಟಸ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಚಾಂಪಿಯನ್ಸ್ ಗಳೇ ಇಲ್ಲಿ ಹೋಗಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇದೊಂದು ರೀತಿ ವಿಚಿತ್ರ ಅಂತ ಅನಿಸ್ತಾ ಇದೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ರಿವೀಲ್ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ಆರ್ಟ್ರೂತ್ ಹಾಗೆ ಅಲಿಸ್ಟರ್ ಬ್ಲಾಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಆಗ್ತಾ ಇದೆ ಅಂತ. ಅಂದ್ರೆ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಈ ಒಂದು ಮ್ಯಾಚ್ ನ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಜೇಕಬ್ ಫಾಟು ಅಂಡ್ ಜಿಮ್ಮಿ ವೂಸೋ ವರ್ಸಸ್ ಸೋಲೋ ಸಿಕೋವಾ ಹಾಗೆ ಜೆಸಿ ಮ್ಯಾಟಿಯೋ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೆಸಿ ಮ್ಯಾಟಿಯೋ ಹಾಗೆ ಸೋಲೋ ಸಿಕೋವಾ ಅವರು ಸೋಲನ್ನೊಪ್ಪಿದ್ದಾರೆ. ಅಂದ್ರೆ ಜಾಕೋ ಫಾಟು ಹಾಗೆ ಜಿಮ್ಮಿ ವೂಸೋ ಅವರು ಈ ಒಂದು ಮ್ಯಾಚ್ ಅಲ್ಲಿ ಜೆಸಿ ಮ್ಯಾಟಿಯೋ ಅವರನ್ನ ಪಿನ್ ಮಾಡಿ ತನ್ನ ಟೀಮಿಗೆ ವಿಕ್ಟರಿನ ಗಳಿಸ್ಕೋತಾರೆ. ಅವರು ಗೆದ್ದಾದ ಕೂಡಲೇ ನಮ್ಮ ಸೋಲೋ ಸಿಕೋವಾ, ಜೆಸಿ ಮ್ಯಾಟಿಯೋ, ಟಲ್ಲಾ ಟೊಂಗಾ ಹಾಗೆ ಟೊಂಗಲೋವಾ ಅವರು ಸೇರ್ಕೊಂಡು ಜಾಕೋ ಫಾಟು ಹಾಗೆ ಜಿಮ್ಮಿ ವೂಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬಟ್ ಇಲ್ಲಿ ನಮ್ಮ ಜಾಕೋ ಫಾಟು ಹಾಗೆ ಜಿಮ್ಮಿ ವೂಸೋ ಅವರನ್ನ ಕಾಪಾಡೋದಕ್ಕೆ ಜೇ ವೂಸೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಇದನ್ನೆಲ್ಲದನ್ನು ಕೂಡ ಬಂದು ಜಾಯ್ನ್ ಆಗ್ತಾರೆ. ಅಂಡ್ ಇದೆಲ್ಲ ಮುಗಿದ್ಮೇಲೆ ನಮಗೆ ಕೋಡಿ ರೋಡ್ಸ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಐ ಥಿಂಕ್ ಇದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಟೆಲಿವಿಷನ್ ಅಲ್ಲಿ ತೋರಿಸೋದಿಲ್ಲ. ಬಟ್ ನಮ್ಮ ಜೇ ವೂಸೋ ಅವರು ಕಾಪಾಡೋದಕ್ಕೆ ಬರ್ತಾರಲ್ಲ ಅದ್ ಮಾತ್ರ ತೋರಿಸಬಹುದು ಅಂತ ಅನ್ಕೋತೀನಿ. ಸೊ ಇಷ್ಟೆಲ್ಲಾ ವಿಚಾರಗಳು ಕೂಡ ನಮಗೆ 5ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಭವಿಷ್ಯವಾಣಿನ ನಾನು ಮಾಡಿದ್ದೀನಿ. ಇನ್ನು 5ನೇ ತಾರೀಕು ಸ್ಮ್ಯಾಕ್ ಡೌನ್ ಗೆ ಹೋಗಿ ನೀವೆಲ್ಲರೂ ಕೂಡ ನೋಡಿ ಏನೇನಾಗುತ್ತೆ ಅಂತ. ಅಂಡ್ ನಾನು ಹೇಳಿರೋದ್ರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳಿದೆ ಅಂತ. See you guys in my next video.